ಓಂ ಹರಿ ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತದೃಪ್ತಾಯ ಶ್ರೀಧರಾಯ ನಮೋ ನಮಃ. ಆತ್ಮೀಯ ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತರು ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಗುರುವಿನ ಪರಿವರ್ತನೆ, ಗುರುವಿನ ಬದಲಾವಣೆ, ಇಂತಹ ವಿಷಯಗಳ ಬಗ್ಗೆ ನಾವು ಗಮನ ಕೊಡೋಣ. ಯಾಕಂದರೆ ಹಿಂದೆ ನಾವು 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಮಿಕ್ಕಿರುವಂತಹ ನಾವು 7 ರಾಶಿಯನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಹಾಗಾಗಿ ಈಗ ಒಂದು ಧನುರ್ರಾಶಿಯಿಂದ ಮುಂದೆ ಉಳಿದಂತಹ ಧನು, ಮಕರ, ಕುಂಭ, ಮೀನ ಇಷ್ಟು ರಾಶಿಗಳ ಬಗ್ಗೆ ವಿಡಿಯೋ ಮಾಡಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ನೋಡಿ, ಈ ಗುರುವು ಸಾಮಾನ್ಯವಾಗಿ 1 ವರ್ಷಗಳ ಕಾಲ 1 ರಾಶಿಯಲ್ಲಿ ಗುರು ಇರ್ತಾನೆ. ಅದು ನಮಗೆ ತಿಳಿದಂತಹ ವಿಷಯ. ಆದರೂ ಕೂಡ 1 ಸಲ 3 ತಿಂಗಳ 4 ತಿಂಗಳ ಹೀಗೆ ಗುರು ಒಂದು ವಕ್ರವಾಗುವಂಥ ಸ್ಥಿತಿ, ಹಾಗೆ ಸರಿಯಾದಂಥ ಒಂದು ಪರಿಸ್ಥಿತಿ, ಹೀಗೆಲ್ಲ ಗುರು ಪರಿವರ್ತನೆ ಆಗ್ತಾ ಇರ್ತಾನೆ. ಹಾಗಾಗಿ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಗೆ ಗುರು ಪರಿವರ್ತನೆ ಆಗಿ ಏನೇನು ಶುಭವಾದಂತಹ ಫಲಗಳನ್ನು ನೀವು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಮತ್ತು ಅಶುಭ ಫಲಗಳು ಎಂಬುದನ್ನು ಗಮನಿಸೋಣ. 18-10-2025ರಿಂದ 5-12-2025 ಕೇವಲ 3 ತಿಂಗಳ ಕಾಲ. ಹಾಗಾಗಿ ಅದು ಹೆಚ್ಚು ದಿವಸ ಇಲ್ಲ. ಶುಭ ಫಲವಾದರೂ 3 ತಿಂಗಳ, ಆದರೆ ದುಷ್ಫಲಗಳಿದ್ದರೂ 3 ತಿಂಗಳ. ಹಾಗಾಗಿ ಹೆಚ್ಚು ತಿಂಗಳುಗಳಿಲ್ಲ. ಆದರೂ ಕೂಡ ಈ ಸಮಯದಲ್ಲಿ ಶುಭವಾದಂಥ ಫಲಗಳು ಸಿಗುತ್ತದೆ ಅಂತಂದರೆ ಬೇಗನೆ ಕೆಲಸ ಮಾಡಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಅಂದರೆ ಅಟ್ಲೀಸ್ಟ್ ಜಾಗ್ರತೆ ವಹಿಸ್ಕೊಳ್ಳೋಣ ಹೇಳುವಂಥದ್ದು. ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಆಗ್ಬೋದು. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಏನು ಫಲ ಕೊಡುತ್ತದೆ ಎಂಬುದನ್ನು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ, ಸಾಮಾನ್ಯವಾದಂಥ ಪ್ರಯತ್ನ ಇದು ಅಷ್ಟೇ. ನೋಡಿ, ಗುರುವಿನ ಅನುಗ್ರಹ ಧನುರಾಶಿಯವರಿಗೆ ಇಷ್ಟು ದಿವಸ ಸಪ್ತಮ ರಾಶಿಯಲ್ಲಿದ್ದ. ಈಗ ಅಷ್ಟಮ ರಾಶಿಗೆ ಹೋಗಿ ಉಚ್ಚವಾದಂಥ ಪರಿಸ್ಥಿತಿಗೆ ಗುರು ಹೋಗ್ತಾನೆ. ಒಂದಂಥ ಗುರುಬಲ ಇರುವುದಿಲ್ಲ. ಏನಪ್ಪ, ಏನು ಮಾಡಬೇಕು? ನೋಡಿ, ಗುರು ಅಷ್ಟಮ ರಾಶಿಗೆ ಹೋಗಿ ನಿಮ್ಮ ಧನರಾಶಿಯನ್ನು ಗುರು ದೃಷ್ಟಿ ಇಟ್ಟು ನೋಡ್ತಾನೆ. ದೃಷ್ಟಿ ಬಲ ನೀಚವಾದಂಥ ದೃಷ್ಟಿ. ಆದರೆ ಅಷ್ಟಮದಲ್ಲಿ ಗುರು ಕೂತ್ಕೊಳ್ತಾನೆ. ಏನು ಫಲ ನಿರೂಪಣೆ ಮಾಡಬೇಕು ಅಂತಂದರೆ, ಯಾವತ್ತೂ ಕೂಡ ಶುಭಗ್ರಹಗಳು ಶುಭವಾದಂಥ ಫಲಗಳನ್ನೇ ಕೊಡ್ತಾರೆ. ಆದರೆ ನೋಡಿ, ಹಣಕಾಸಿನ ವಿಷಯ ನೋಡ್ತಾ ಹೋದರೆ, ಹಣಕಾಸು ಬಂದರೆ ಜಾಸ್ತಿ ಪ್ರಮಾಣದ ಹಣ ಬರುತ್ತೆ. ಬರಲಿಲ್ಲ ಅಂತಂದರೆ ಹಣವೇ ಇಲ್ಲ. ಯಾಕಂದರೆ ತಿಂಗಳ ನಿಮಗೆ 30,000 50,000 ಸಂಬಳ ಬರ್ತಾ ಇದೆ ಅಂತಾದರೆ, ಏನೋ ಕಾಲಾನಂತರದಲ್ಲೋ ಸಮಯದಲ್ಲೋ ಆ ಸಮಯದಲ್ಲಿ ಸರಿಯಾದಂಥ ಸಂಬಳ ಬರೋದಿಲ್ಲ. ಅಥವಾ ಒಂದು ಸಂಬಳ ಯಾವುದೋ ಒಂದು ಬಹಳ ಮುಖ್ಯವಾದಂಥ ಅರ್ಜೆಂಟಿಂದ ಖರ್ಚಾಗಿ ಹೋಗ್ತದೆ. ಹಾಗಾಗಿ ಧನುರಾಶಿಯವರು ಹಣಕಾಸಿನ ಬಗ್ಗೆ ಬಹಳ ಜಾಗೃತೆ ವಹಿಸ್ಕೊಳ್ಬೇಕು. ಹಾಗೆ ಎರಡನೇದಾಗಿ ನೀಚ ಸ್ಥಾನಕ್ಕೆ ದೃಷ್ಟಿ ಇದ್ದದ್ರಿಂದ ಸ್ವಲ್ಪ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಇದ್ದಕ್ಕಿದ್ದ ಹಾಗೆ ಏನಾದರೂ ಕೂಡ ಕುತಂತ್ರಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರಬಹುದು. ಅದರ ಜೊತೆಯಲ್ಲಿ ವೃತ್ತಿಯ ಜೀವನದಲ್ಲಿ ದಿಢೀರ್ನ ಏನೋ ಒಂದು ಬದಲಾವಣೆ ಆಗಿಬಿಡುತ್ತೆ. ನಿಮ್ಗೆ ಗೊತ್ತೇ ಇರುವುದಿಲ್ಲ. ಇಷ್ಟು ದುಡ್ಡು ಬರುತ್ತೆ, ಹೀಗಾಗತ್ತೆ ಹೇಳೋದು ಗೊತ್ತಿರುವುದಿಲ್ಲ. ವೃತ್ತಿ ಜೀವನ ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ವೃತ್ತಿ ಜೀವನದಲ್ಲಿ ದಿಢೀರ್ನ ಏನೋ ಒಂದು ಬಲವನ್ನು ಕೂಡ ಕೊಟ್ಟುಬಿಡ್ತಾನೆ. ಮತ್ತು ಇಷ್ಟು ದಿವಸ ನಿಮಗೆ ಯಾವ ಒಂದು ಹಂತಕ್ಕೆ ಮಂಗಲ ಕಾರ್ಯಗಳು, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ, ಯಾವುದೋ ಒಂದು ರೀತಿಯಲ್ಲಿ ಮನೆಯಲ್ಲೋ ಮನಸ್ಸಲ್ಲೋ ಯಾವುದೋ ಒಂಥರದಲ್ಲಿ ದಿಢೀರ್ನ ಮಂಗಲ ಕಾರ್ಯಗಳಾಗುವಂಥ ಸಾಧ್ಯತೆಗಳನ್ನು ಕೂಡ ಗುರು ಕೊಡ್ತಾನೆ. ಮತ್ತು ಅನಿರೀಕ್ಷಿತವಾದಂಥ ಪ್ರಯಾಣ ಯೋಗಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅನಿರೀಕ್ಷಿತವಾದಂಥ ಪ್ರಯಾಣ ಯೋಗ ಮತ್ತು ಸಹಾಯ ಸಹಕಾರಗಳನ್ನು ಎಷ್ಟೆಷ್ಟು ಹಿಂದೆ ನೀವು ಮಾಡಿದಿರೋ ಅಂತಹ ಸಹಾಯ ಸಹಕಾರಗಳ ಒಂದು ಪರಿಣಾಮದಿಂದ ಬಹಳ ಒಳ್ಳೆಯ ರೀತಿಯಾದಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಅನಿರೀಕ್ಷಿತವಾದಂತಹ ವ್ಯಕ್ತಿಗಳು, ಅನಿರೀಕ್ಷಿತವಾದಂಥ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೀವನ ಹೇಳುವಂಥದ್ದು ಒಂದು ಒಳ್ಳೆಯ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಹೇಳುವಂತಹ ದಾರಿಯನ್ನು ಗುರು ತೋರಿಸ್ತಾನೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮಿಕ್ಕಿರುವಂಥದ್ದೆಲ್ಲ ಆ ಗುರುವಿನ ಮೇಲೆ ಭಾರ ಹಾಕ್ತಾ ಬನ್ನಿ. ಆದಷ್ಟು ವಿಷ್ಣುವನ್ನು ಆರಾಧನೆ ಮಾಡಿ. ಒಂದು ಸಲ ಸಾಧ್ಯವಾದರೆ ತಿರುಪತಿಗೆ ಹತ್ತಿರ ಇದ್ದರೆ ಹೋಗಿ, ಅಥವಾ ನಿಮ್ಮ ಮನೆ ಹತ್ತಿರದಲ್ಲೆಲ್ಲರೂ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಪ್ರಾರ್ಥನೆ ನಮಸ್ಕಾರವನ್ನು ಮಾಡಿ. ಅದರಿಂದ ಅಟ್ಲೀಸ್ಟು ಸ್ವಲ್ಪ ಮಟ್ಟಿಗೆ ಹಣಕಾಸಿಗೆ ಸ್ವಲ್ಪ ದಾರಿ ಆಗುವಂಥ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ನಿರಂತರವಾದಂತಹ ಹೂಡಿಕೆ, ನಿರಂತರವಾದಂಥ ಹಣಕಾಸು ಇದ್ದಾಗ ಮಾತ್ರ ಮನುಷ್ಯ ಸಮಾಧಾನವಾಗಿರ್ತಾನೆ. ಒಂದು ವರ್ಷದಲ್ಲಿ 1 ತಿಂಗಳ ಹಣ ಬಂತು, 11 ತಿಂಗಳ ಹಣ ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಈ ಸಮಯದಲ್ಲೂ ಕೂಡ ಹಾಗೆ ಆಗುತ್ತೆ. ಜಲಂತಕ್ತ್ವ ಜಲಗ್ರಹಾಹ ಎಂಬುದಾಗಿ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಹೇಳುತ್ತೆ. ಹಾಗಾಗಿ ಮೀನಿನ ಹಾಗೆ ವಿಲಿ ಒದ್ದಾಡಿ ಹೊರಗಡೆ ಬಿದ್ದು ಒದ್ದಾಡುವ ಹಾಗಾಗುತ್ತೆ. ನೀರಲ್ಲಿದ್ದಾಗ ಖುಷಿಯಾಗಿ ಸಂತೋಷವಾಗಿರುವಂತಹ ಮೀನು
ಹೊರಗಡೆ ಬಿದ್ದಾಗ ಎಷ್ಟು ಕಷ್ಟಪಡುತ್ತೋ ಅದೇ ತರಹ ಜೀವನ ಆಗತ್ತೆ ಹೇಳುವಂಥದ್ದು. ಹಾಗಾಗಿ ನೀವು ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗನಕ ಸಪ್ತಮದ ಗುರು ಒಂದು ಹಂತಕ್ಕೆ ಸ್ವಲ್ಪ ಸಾಲಗಳು ತೊಂದರೆಗಳು ಇದೆ. ನಿಮಗೆ ಎಲ್ಲ ಒಂದು ದಾರಿ ಕಾಣ್ತದೆ ಅಂತ ಅನಿಸ್ತದೆ ನಿಮಗೆ, ಆದರೆ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅವನು ಉಚ್ಚವಾದಂಥ ಸ್ಥಿತಿಯಲ್ಲಿದ್ದಾನೆ. ಆದಷ್ಟು ಧರ್ಮ ಮಾರ್ಗದಲ್ಲಿ ಪ್ರಯತ್ನ ಮಾಡಿ. ಮತ್ತು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಸತತವಾದಂಥ ಹೋರಾಟಗಳಿದೆ, ಆ ಹೋರಾಟಗಳನ್ನು ನಿಲ್ಲಿಸಬೇಡಿ. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಹುರಿದುಂಬಿಸುವವರು ನೀ ಮಾಡು ಅಂತೇಳಿ ಜನ ಎಲ್ಲ ಬರ್ತಾರೆ ನಿಮಗೆ. ಹಾಗಂತೇಳಿ ನೀವು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಎಷ್ಟು ಹಿತಮಿತಿ ಇದೆಯೋ ಅಷ್ಟೇ. ಸಾಲ ಮಾಡಿಕೊಂಡು ಸಾಲ ಬಡ್ಡಿ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹಿಂದೆ ಜ್ಞಾಪಕ ಇರ್ಬೋದು, 7.5 ಶನಿ ಬಂದಾಗ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ದುಃಖ ಪಟ್ಟಿದ್ದೀರಿ. ಈಗ ಸ್ವಲ್ಪ ರಿಲೀಫ್ ಕೊಡ್ತಾ ಇದೆ. ಈ ಗುರುವು ಇನ್ನು ಸ್ವಲ್ಪ ಬದಲಾವಣೆ ಕೊಡ್ತಾನೆ. ಸಪ್ತಮಕ್ಕೆ ಹೋದಾಗ ಗುರು ಒಂದಂತಕ್ಕೆ ನಿಮಗೆ ಬೆಳೆಸ್ತಾನೆ ಎಲ್ಲ ಮಾಡ್ತಾನೆ ಗುರು. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನೀವು ಕಾಲು ತಪ್ಪಿಸುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ನೀವು ನಂಬದಂಥ ವ್ಯಕ್ತಿಗಳು ಎಲ್ಲಿ ದುಡ್ಡು ಹಾಕಿಬಿಡಪ್ಪ, ನಿನಗಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ ಹೇಳ್ತಾರೆ. ಕೊನೆಗೆ ಆ ದುಡ್ಡು ಇಲ್ಲ, ಅಸಲು ಇಲ್ಲ, ನಿಮಗೆಲ್ಲವೂ ನಷ್ಟವಾಗಿ ಹೋಗುತ್ತೆ. ಹಾಗಾಗಿ ಸಮಯ ಜೀವನದಲ್ಲಿ ಅತ್ಯಲ್ಪ ಸಮಯ. ಹಾಗಾಗಿ ಅಂತಹ ಸಮಯ, ಅದರಲ್ಲೂ ಕೂಡ ಈ 3 ತಿಂಗಳು ಗುರು ನೀವು ಸಪ್ತಮದಲ್ಲಿ ಇರ್ತಾನೆ, ಪುನಃ ಮತ್ತೆ 6ನೇ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಈ ಸಮಯದಲ್ಲಿ ತುಂಬ ಯೋಚನೆ ಮಾಡಿ, ತುಂಬ ಜಾಗ್ರತೆಯಿಂದ, ಒಂದು ಸಮಯವನ್ನು ಕೂಡ ಹಾಳು ಮಾಡದೇ ಇದ್ದ ಹಾಗೆ ಒಂದು ಕರೆಕ್ಟಾದಂಥ ಪ್ಲ್ಯಾನ್ ಮಾಡಿಕೊಳ್ಳಿ. ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಗುರು ಒಳ್ಳೇದು ಮಾಡ್ತಾನೆ ಅಂತ ಹೇಳಬಹುದು. ವೃತ್ತಿ ಜೀವನದಲ್ಲೂ ಕೂಡ ಒಂದು ಹಂತಕ್ಕೆ ಹೆಚ್ಚಿನದಾದಂಥ ಲಾಭಾಂಶಗಳು, ಮತ್ತು ಖಾಲಿಯಾಗಿರುವಂತಹ ಮನೆ, ಖಾಲಿಯಾಗಿರುವಂತಹ ಜೋಬು, ಇದೆಲ್ಲ ಸ್ವಲ್ಪ ತುಂಬಲಿಕ್ಕೆ ಪ್ರಯತ್ನಗಳಾಗತ್ತೆ. ಹಾಗೆ ಖಾಲಿಯಾದಂಥ ಮನಸ್ಸಿಗೂ ಒಳ್ಳೆಯ ವಿಷಯಗಳು ಸಿಗುತ್ತೆ. ಅದರ ಬಗ್ಗೆ ಹುಡುಕ್ತಾ ಇರಿ, ಸಿಗುವವರೆಗೆ ಪ್ರಯತ್ನ ಮಾಡ್ತಾ ಇರಿ. ನಿಮಗೆ ಪರಿಹಾರಗಳೇನು? ಮಕರ ರಾಶಿಯವರಿಗೆ ಈಶ್ವರನ ನಾಮಸ್ಮರಣೆ, ಯಾಕಂದರೆ ಈಶ್ವರನ ಧ್ಯಾನ, ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸಿ, ರುದ್ರ ಪಾರಾಯಣೆ ಮಾಡಿ, ಶಿವನನ್ನು ನಿರಂತರವಾಗಿ ನಮಃ ಶಿವಾಯ ಆ ಶಿವನನ್ನು ಎಡೆಬಿಡದೆ ಧ್ಯಾನ ಮಾಡಿ, ನಮಸ್ಕಾರ ಮಾಡಿ. ಇನ್ನು ಕುಂಭರಾಶಿಯು 6ಠ ರಾಶಿಯಲ್ಲಿ ಗುರು, 6ಠ ರಾಶಿಯ ಗುರು 12ನೇ ರಾಶಿಗೆ ದೃಷ್ಟಿ ಇರುತ್ತದೆ. ಹಾಗಾಗಿ ಒಂದು ಹಂತಕ್ಕೆ 7.5 ಶನಿಯೂ ನಡೀತಾ ಇದೆ. ಗುರುವು 6ಠಕ್ಕೆ ಹೋಗ್ತಾ ಇದ್ದಾನೆ. ಏನಪ್ಪ ಅಂತಂದರೆ ಸ್ವಲ್ಪ ಝರಿತವಾದಂತಹ ಒಂದು ಮನಸ್ಥಿತಿ ಇದೆ ನಿಮಗೆ. ಆದರೂ ಎಲ್ಲ ಒಂದು ಕಡೆ ಶತ್ರುಗಳು ಸ್ವಲ್ಪ ದೂರ ಆಗುವ ಹಾಗಾಗುವಂಥ ಸಾಧ್ಯತೆಗಳು. ಯಾಕಂದರೆ 6ಠ ರಾಶಿ ಮತ್ತು ಈ ವ್ರಣ ರೋಗಗಳು ಅಂತ ಕರಿತೇವೆ. ಯಾವುದೋ ಕಜ್ಜಿ ತುರ್ಕಿಗಳು ಅಥವಾ ಯಾವುದೋ ಒಂದು ಆಪರೇಷನ್ ಆಗಬೇಕು ಹೇಳುವಂಥ ಪರಿಸ್ಥಿತಿ ಇರುವಂಥದ್ದು, ಅಥವಾ ಬಹಳ ನೋವಪ್ಪ ಏನೋ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಔಷಧಿ ಉಪಚಾರಗಳಲ್ಲಿ ಸ್ವಲ್ಪ ಗುಣಮುಖ ಆಗುವಂಥ ಸಾಧ್ಯತೆಗಳು. ಮತ್ತು ಯಾರು ನಿಮಗೆ ಶತ್ರುಗಳಾಗಿ ಬಹಳ ಕಿರಿಕಿರಿ ಕೊಡ್ತಾ ಇದ್ದರೋ ಅವರು ದೂರ ಆಗುವಂಥ ಸಾಧ್ಯತೆಗಳು. ಮತ್ತು ನಿಮ್ಮಲ್ಲಿ ಒಂದು ಹಂತಕ್ಕೆ ದುಃಖ ಇದೆ, ಆದರೂ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ, ಇನ್ನೊಬ್ಬರಿಗೆ ಹೇಳೋದಿಲ್ಲ, ಇಂಥ ಸಮಸ್ಯೆಗಳಿದೆ ಅಂತೇಳಿ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡ್ರೆ ಮರ್ಯಾದೆ ಹೋಗ್ತದೆ ಅಂಥೇಳಿ ನಿಮಗೆ. ಹಾಗಾಗಿ ಇಂತಹ ಎಲ್ಲದಕ್ಕೂ ಕೂಡ ಒಳಗಡೆಗೆ ಮನಸ್ಸು ಬಹಳ ಧೈರ್ಯವಾಗುತ್ತೆ. ಆ ಮನಸ್ಸಿನ ಉತ್ತಮವಾದಂತಹ ನನ್ನೆಲ್ಲ ಆಗತ್ತೆ ಹೇಳುವಂಥ ದೃಢವಾದಂಥ ಆತ್ಮವಿಶ್ವಾಸ ಹೇಳುವಂಥದ್ದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋರಾಟ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಆ ಹೋರಾಟ ಸತತವಾಗಿ ನಿಮಗೆ ಹಿಡಿತದೆ. ಅದರ ಜೊತೆಯಲ್ಲಿ 12ನೇ ರಾಶಿಗೆ ಗುರುವಿನ ದೃಷ್ಟಿ. ಹಾಗಾಗಿ ಚೆನ್ನಾಗಿ ನಿದ್ರೆ ಮಾಡಿ. ಸಮಸ್ಯೆಗಳೆಲ್ಲ ಇರುತ್ತೆ, ಆದರೂ ನಿದ್ರೆಯನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಸಮಯಕ್ಕೆ ಊಟ ತಿಂಡಿಯನ್ನು ಮಾಡಿ. ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಯಾಕಂದರೆ ಈ 3 ತಿಂಗಳು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚಿಂತೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ದೃಢವಾದಂಥ ಮನಸ್ಸು ದೃಢ ಮಾಡಿಕೊಂಡು ಭಗವಂತನ ಮೇಲೆ ಭಾರ ಹಾಕ್ಕೊಂಡು ಮುಂದೆ ಹೋಗ್ತಾ ಇರಿ. ನೀವು ಏನಾಗುತ್ತೋ ಭಗವಂತ ಕೊಡ್ತಾನೆ, ಆದರೆ ಸಂತೋಷ ಇಲ್ಲ ಅಂತಾದರೆ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಹೋಗ್ತಾ ಇರಿ. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಗುರು ನಾಮಸ್ಮರಣೆ ಎಡೆಬಿಡದೆ ಮಾಡ್ತಾ ಇರಿ. ಮತ್ತು ಸಾಧ್ಯವಾದರೆ ಈ ಒಂದು ಸಮಯದಲ್ಲಿ ಗುರುವಾರ ಔದುಂಬರ ಮರ ಅಂತ ಹೇಳ್ತೇವೆ, ಅದಕ್ಕೆ ಅತ್ತಿ ಮರ ಅಂತೇಳಿ ಆಡು ಭಾಷೆಯಲ್ಲಿ ಹೇಳ್ತಾರೆ. ಹಾಗಾಗಿ ಅಂತಹ ಅತ್ತಿ ಮರ, ಔದುಂಬರ ಮರಕ್ಕೆ ಸದಾ ಆ ಕಾಲ ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ. ಇದರಿಂದ ಬಹಳ ಪರಿವರ್ತನೆ ಆಗುತ್ತೆ ನಿಮಗೆ. ಆ ಔದುಂಬರ ವೃಕ್ಷ ನಿಮಗೆ ಬಹಳ ಶಕ್ತಿಯನ್ನು ಕೂಡ ಕೊಡುತ್ತೆ. ಔದುಂಬರ ವೃಕ್ಷದಿಂದ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ, ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಗುರು ಭಗವಂತನು ಅನುಗ್ರಹಿಸ್ತಾನೆ. ಒಟ್ಟಿನಲ್ಲಿ ಬಹಳ ಸೂಕ್ಷ್ಮವಾಗಿರಿ. ಅವಕಾಶಗಳು ಸಿಕ್ಕಿದಾಗ ಒಳ್ಳೊಳ್ಳೆ ಕೆಲಸಗಳಿಗೆ ಪ್ರಯತ್ನ ಮಾಡಿಕೊಡಿ. ಅವಕಾಶಕ್ಕೆ ಕಾಯುವಂತಹ ಪರಿಸ್ಥಿತಿ ಆದೀತು ಎಂಬುದು ಅನಿಸ್ತದೆ. ಇನ್ನು ಮೀನರಾಶಿಯವರಿಗೆ ಬಂದಂಥ ಗುರು ಪಂಚಮದಲ್ಲಿದ್ದಾನೆ. ಪಂಚಮದ ಗುರು ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚವಾಗಿದ್ದಾನೆ. ಹಾಗಾಗಿ ಹಿಂದೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ಗಳು ವಾಪಸ್ ಬರುವಂಥ ಸಾಧ್ಯತೆಗಳು, ಕರ್ಮ ರಿಟರ್ನ್ ಅಂತೇಳಿ ಹೇಳ್ತಾರಲ್ಲ, ಹಾಗೆ ನೀವು ಏನು ಮಾಡಿದಿರೋ, ಬೇವಿನ ಗಿಡ ನೆಟ್ಟರೆ ಬೇವಿನ ಫಲ, ಹಲಸಿನ ಮರ ನೆಟ್ಟರೆ ಹಲಸಿನ ಫಲ, ಹಲಸಿನ ಬೀಜ ಹಾಕಿದ್ರೆ ಹಲಸಿನ ಫಲ, ಮಾವಿನ ಗಿಡವನ್ನು ಮಾವಿನ ಬೀಜವನ್ನು ಹಾಕಿದರೆ ಮಾವಿನ ಫಲ. ಹಾಗೆ ನಿಮ್ಮ ಜೀವನದ ಕರ್ಮದ ಫಲಗಳು
ಜಾಸ್ತಿಯಾಗಿ ಒಳ್ಳೆಯ ಥರದಲ್ಲೂ ಕೊಡುವಂಥ ಸಾಧ್ಯತೆಗಳು, ಒಂದು ಮಂಗಲ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು. ಎರಡನೇದಾಗಿ ಜೀವನದಲ್ಲಿ ನಿಮ್ಮ ಜೀವನದ ಬಹಳ ಮುಖ್ಯವಾದಂಥ ಒಂದು ಘಟ್ಟದ ಜೀವನಗಳು, ಒಂದು ಮದುವೆ ಆಗಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಕುಟುಂಬದ ಜೊತೆಗೆ ಸಮಾಧಾನವಾಗಿ ನೆಮ್ಮದಿಯಿಂದ ಇರಬೇಕು ಅಂತಂದರೆ ಅಂಥ ಅವಕಾಶಗಳು ಜಾಸ್ತಿಯಾಗಿ ಸಿಗುತ್ತದೆ. ಅದರ ಜೊತೆಗೆ ಎಲ್ಲ ಸಂಬಂಧಿಕರು ಅಥವಾ ಪ್ರೀತಿ ಪಾತ್ರರು ಇಂಥವರ ಜೊತೆಗೆ ಈ ಸಮಯದಲ್ಲಿ ಜಾಸ್ತಿ ಕಾಲ ಕಳೆಯುವ ಹಾಗಾಗುತ್ತೆ. ಮತ್ತು ಧರ್ಮಕ್ಕೆ, ದೇವರ ವಿಷಯದಲ್ಲಿ ಹೆಚ್ಚಿನದಾಗಿ ಹಣಕಾಸನ್ನು ಖರ್ಚು ಮಾಡುವಂಥ ಪ್ರಯತ್ನಗಳಾಗುತ್ತೆ. ಮತ್ತು ನಿಮಗೆ ನಿಮ್ಮ ಜೊತೆಗಿದ್ದಂಥವರಿಗೆ ಧರ್ಮದ ಒಂದು ಎಚ್ಚರವಾಗುತ್ತೆ. ಯಾಕಂದರೆ ಧರ್ಮೋ ವಿಶ್ವಸ್ಸ ಜಗತಃ ಪ್ರತಿಷ್ಠಾ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಧರ್ಮದಲ್ಲಿ ನಾವಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಅಂಥ ಧರ್ಮದ ಪ್ರವೃತ್ತಿ ಜಾಸ್ತಿಯಾಗಿ ಬೆಳೆಯುತ್ತೆ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಈ ರೋಗ ರುಜಿನ ಸಮಸ್ಯೆಗಳು, ಕಂಠದಲ್ಲೇನೋ ತೊಂದರೆ, ತಲೆಯಲ್ಲೇನೋ ತೊಂದರೆ, ಮೊಣಕಾಲ ಬಹಳ ನೋವಾಗ್ತಾ ಇದೆ, ಬಹಳ ಆಪರೇಷನ್ ಮಾಡಿಸ್ಕೊಳ್ಬೇಕು, ಏನಪ್ಪ ಯಾಕೋ ಮಂಡಿ ನೋವು ಬಹಳ ಬರ್ತಾ ಇದೆ, 7.5 ಶನಿಗಳು ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ಏನಪ್ಪ ದುಃಖ ಪಡಬೇಕು ಅಂತಂದರೆ ನೋಡಿ ಆ ಗುರು ನಿಮ್ಮ ಕೈ ಹಿಡಿತಾ ಇದ್ದಾನೆ. ಹಾಗಾಗಿ ಆ ಗುರುನಾಮಸ್ಮರಣೆ, ಹಿಂದೆ ಮಾಡಿದಂತಹ ಅನುಷ್ಠಾನಗಳಿರಬಹುದು, ಹಿಂದೆ ಮಾಡಿದಂಥ ಪೂಜೆಯ ಫಲಗಳಿರಬಹುದು. ಅದಕ್ಕೆ ನಮ್ಮಲ್ಲಿ ಹೇಳುವಂಥದ್ದು, ಇವತ್ತು ಮಾಡಿದ್ದು ಇವತ್ತು ಸಿಗುವುದಿಲ್ಲ, ಆದರೆ ಇದು 3 ತಿಂಗಳಲ್ಲಿ ಸ್ವಲ್ಪ ಖುಷಿಯಾಗಿ ಸಂತೋಷವಾಗಿ 4 ಜನರ ಜೊತೆಗೆ ಇದ್ದು ಹೆಚ್ಚಿನದಾದ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಯತ್ನಗಳು, ಮತ್ತು ಬಹಳ ರೀತಿಯಾಗಿ ನಿಮ್ಮನ್ನು ನೀವು ತಿದ್ದುಕೊಳ್ಳುವಂತಹ ಬಹಳ ಮುಖ್ಯವಾದಂಥದ್ದು ಮೀನರಾಶಿಯವರಿಗೆ. ಯಾಕಂದರೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎಂಬುದಾಗಿ ಹೇಳಿದ್ದಾರೆ. ನಮಗೆ ನಾವೇ ಬಂಧುಗಳು, ನಮಗೆ ನಾವೇ ಶತ್ರುಗಳು, ಭಗವದ್ಗೀತೆಯಲ್ಲಿ ಬರುತ್ತಲ್ವ. ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ತಾ ಹೋಗುವಂತಹ ಪ್ರಯತ್ನ, ಆತ್ಮಜ್ಞಾನದ ಬಗ್ಗೆ ಸರಿಯಾದಂಥ ತೀರ್ಮಾನ, ಸರಿಯಾದಂಥ ವಿದ್ಯೆ ಚೆನ್ನಾಗಿ ಕಲಿಬೇಕು, ಓದಬೇಕು ಹೇಳುವಂತಹದ್ದು ವಿದ್ಯಾರ್ಥಿಗಳ ಜೀವನಕ್ಕೆ ಕನಕ ಇದು ಬಹಳ ಉತ್ತಮವಾದಂಥ ತಿಂಗಳು. ಯಾಕಂದರೆ ನಿಮ್ಮ ಜೀವನದ ಮುಂದಿನ 10 ವರ್ಷ, 20 ವರ್ಷ, 30 ವರ್ಷ ನಾನು ಏನು ಯೋಚನೆ ಮಾಡಬೇಕು, ಏನು ಪ್ಲ್ಯಾನ್ ಮಾಡಬೇಕು ಹೇಳುವಂತಹ ಮುಂದಿನ ಗುರಿ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಆ ಗುರುವಿನ ಅನುಗ್ರಹದಿಂದ ಬಹಳ ಶುಭವಾದಂಥ ಫಲಗಳನ್ನು ಗುರು ಅನುಗ್ರಹಿಸ್ತಾನೆ. ಒಟ್ಟಿನಲ್ಲಿ ಇದು 3ನೇ ವಿಡಿಯೋ ನಾವು ಮಾಡಿರುವಂತಹದ್ದು, ಗುರುವಿನ ಪರಿವರ್ತನೆ. ಯಾಕಂದರೆ ತುಂಬ ಲಾಂಗ್ ಆದಾಗ ನಿಮ್ಗೆ ಕೇಳಲಿಕ್ಕೂ ಬಹಳ ಸಮಯ ಆಗುತ್ತೆ. ಒಟ್ಟಿನಲ್ಲಿ ಕೆಲವು ಸಲ ಬೋರು ಬಂದುಬಿಡುತ್ತೆ, ಏನಪ್ಪ ಇವರು ಹೇಳ್ತಾ ಇದ್ದಾರೆ ನಮ್ಗೆ ನಡೀತಾ ಇಲ್ಲ, ಹಾಗೆ ಆಗಬಾರದು ಹೇಳೋದಕ್ಕೆ 10 ನಿಮಿಷ 12 ನಿಮಿಷ ಕಟ್ ಮಾಡಿ ವಿಡಿಯೋ ಮಾಡಿದ್ದೇನೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ. ಹಾಗೆ ತಮ್ಮೆಲ್ಲರ ವಿಶ್ವಾಸದಿಂದ ಈ ಒಂದು ವಿಶೇಷವಾದಂಥ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಯೂಟ್ಯೂಬ್ ಚಾನಲು ನೋಡಿ 1.5 ಲಕ್ಷ ಸಬ್ಸ್ಕ್ರೈಬರ್ ಹತ್ತಿರದಲ್ಲಿದೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಹೀಗೆ ಸಹಾಯ ಸಹಕಾರ ಮುಂದುವರಿಲಿ. ಅದರ ಜೊತೆಯಲ್ಲಿ ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದಿನ್ನೂ ಬೆಳೀತಾ ಇರುವಂತಹ ಒಂದು ಪುಟ್ಟದಾದಂತಹ ಒಂದು ಧಾರ್ಮಿಕವಾದಂತಹ ಒಂದು ಯೂಟ್ಯೂಬ್ ಚಾನಲ್ ಅದು. ಹಾಗಾಗಿ ಅದರಲ್ಲಿ ಹೆಚ್ಚು ಸಮಯ ಹಾಕಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಕಂಟೆಂಟ್ ಕ್ರಿಯೇಟರ್ ನಾವು ಒಬ್ಬನೇ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಆದರೆ ಅದರಲ್ಲಿ ಬಹಳ ಧಾರ್ಮಿಕವಾದಂತಹ ವಿಷಯಗಳು, ಎಷ್ಟಾಗುತ್ತೋ ಅಷ್ಟು ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಹೀಗೆ ನಮ್ಮಲ್ಲಿರುವಂಥ ಕೆಲವೊಂದಷ್ಟನ್ನಾದರೂ ಹೇಳೋಣ ಹೇಳುವಂಥದ್ದು. ಯಾಕಂದರೆ ಅಖಂಡವಾದಂಥ ವೇದರಾಶಿಗಳನ್ನು ಕ್ರೋಢೀಕರಿಸಿ ಸ್ವಲ್ಪ ಸಮಯಕ್ಕೆ, ಯಾಕಂದರೆ ಹೆಚ್ಚಿನ ಸಮಯ ಆದರೆ ನಿಮ್ಗೆ ಕೇಳಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಇವತ್ತಿನ ಆಧುನಿಕವಾದಂಥ ಜೀವನದಲ್ಲಿ ನಮಗೆ ಸಮಯವೇ ಇಲ್ಲ ಅಲ್ವಾ. ಹಾಗಾಗಿ ಬೇಕಾದರೆ ಇರುತ್ತೆ, ಅದನ್ನು ಮಾಡ್ಕೊಳ್ಬೇಕಷ್ಟೇ. ಯಾಕಂದರೆ ಎಲ್ಲರಿಗೂ ದೊಡ್ಡ ವ್ಯಕ್ತಿಗಳಿಗೆ ಇರುವಂಥದ್ದು 24 ಗಂಟೆ, ಅದಕ್ಕೆ ಸಮಯ ಮಾಡಿಕೊಳ್ತಾರೆ. ಹಾಗಾಗಿ ಸಮಯವನ್ನು ಮಾಡಿಕೊಂಡು ಆ ದೇವತಾ ದರ್ಶನದಲ್ಲಿ ಕೆಲವೊಂದಷ್ಟು ವಿಷಯಗಳನ್ನೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅವಧೂತರ ಬಗ್ಗೆ ಇದನ್ನು ಕೇಳ್ತಾ ಇರಿ. ಯಾಕಂದರೆ ನಾವು ಮಾಡಿರುವಂತಹ ಕೆಲವೊಂದಷ್ಟು ನಮ್ಮ ಮನಸ್ಸಿಗೆ, ಯಾಕಂದರೆ ಇದೆಲ್ಲ ಈ ಶಾಸ್ತ್ರದ ವಿಷಯಗಳು, ಜ್ಯೋತಿಷ್ಶಾಸ್ತ್ರದ ವಿಷಯಗಳು. ಇವತ್ತಿದು ನಾವು ಮಾಡ್ತೇವೆ, ಇದು ಡಿಸೆಂಬರ್ಗೆ ಈ ವಿಡಿಯೋ ಮುಗಿದು ಹೋಗಿಬಿಡುತ್ತೆ, ಅದಾದಮೇಲೆ ನೀವು ನೋಡುವುದಿಲ್ಲ, ಅದು ಹಾಗೇ ಇರುತ್ತೆ. ಆದರೆ ಕೆಲವೊಂದಷ್ಟು ವಿಷಯಗಳು ನಾವು ಮಾಡಿ ಅಪ್ಲೋಡ್ ಮಾಡಿರುವಂತಹದ್ದು ಯಾವಾಗೂ ಕೂಡ ಸರ್ವಕಾಲಿಕವಾಗಿರುತ್ತೆ ಅದು. ಹಾಗಾಗಿ ಆದಷ್ಟು ಧಾರ್ಮಿಕವಾದಂಥ ವಿಷಯಗಳ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾಯ, ಸಹಕಾರ ಹಾಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಒಟ್ಟಿನಲ್ಲಿ ಗುರುವಿನ ಪರಿಪೂರ್ಣವಾದಂಥ ಅನುಗ್ರಹ ನಮ್ಮೆಲ್ಲರ ಮೇಲೂ ಕೂಡ ಇರಲಿ. ಈ ಗುರುವಿನ ಬದಲಾವಣೆ, ಯಾಕಂದರೆ ಹೆಚ್ಚಿನದಾಗಿ ದಿಢೀರ್ನೇ ಇದು, ಹೆಚ್ಚಿನ ಸಮಯವೂ ಕೂಡ ಇಲ್ಲ, ಹೆಚ್ಚಿನ ಸಮಯವೂ ಕೂಡ ಉಳಿಯೋದಿಲ್ಲ. ಹಾಗಾಗಿ ಇರುವಂತಹ ಸಮಯದಲ್ಲಿ, ಅಲ್ಪ ಸಮಯದಲ್ಲಿ ಎಲ್ಲರನ್ನೂ ಕೂಡ ಭಗವಂತ ಬೆಳೆಸಲಿ, ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹಿಸಲಿ ಅಂಥೇಳಿ ಆ ಭಗವಂತನಲ್ಲಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.
ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಅವಿದ್ಯಾಮೂಲನಾಶಿನ್ಯೈ ವಿದ್ಯಾವರವಶೋಭಿನಿ ಸರ್ವವಿದ್ಯಪ್ರದಾಯಿನ್ಯೈ ಮೂಕಾಂಬಾಯೈ ನಮೋ ನಮಃ. ಶಾರದಾಂಬಾಯೈ ನಮಃ ನಮಸ್ಕರೋಮಿ. बोलो सद्गुरु महाराज की जय. राजाधिराज गुरु सार्वभौम महाराज की जय. नमस्कार.